ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಶ್ರೀ ಮಾಹಿತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಚಾರ ಏನೆಂದರೆ, ಮಕ್ಕಳಿಗೆ ಮುಂದೆ ಏನಾಗಬೇಕು ಎಂಬ ಆಸೆ ತುಂಬ ಪ್ರಾಮುಖ್ಯವಾಗಿರುತ್ತದೆ. ಇಂದಿನ ಕಾಲದಲ್ಲಿ ಈ ಆಸೆಗಳಿಗೆ ಬೆಲೆ ಕಟ್ಟಲಾಗದೆ ಹಿರಿಯರು ಮುಂದಾಗುವ ಆಲೋಚನೆಗಳ ಮೇಲೆ ಯೋಚನೆ ಮಾಡಿ ಅವರು ನಡೆದಿದ್ದ ದಾರಿಯಲ್ಲಿ ಮುಂದೆ ಸಾಗಿದರೆ ಅವರು ಎಡುತ್ತಾರೆ ಅಂತ ಹೇಳಿ ಅವರನ್ನು ಸರಿಯಾದ ದಾರಿಯಲ್ಲಿ ಹೋಗುವುದಕ್ಕೆ ದಾರಿ ತೋರಿಸುತ್ತಿದ್ದರು. ಆದರೆ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಮುಂದೆ ನಾನೇನಾಗಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸುತ್ತಾ ಬರುತ್ತಾರೆ. ಹಾಗಾಗಿ ಹಿರಿಯರಲ್ಲಿ ಕೆಲವೊಂದು ಕಾಳಜಿ ಉಂಟಾಗುತ್ತೆ. ಇವನು ಹೇಳಿದ ಹಾಗೆ ಇವನು ಮುಂದೆ ಮಾಡುತ್ತಾನ, ಅಥವಾ ಇವನ ಆಸೆಗಳು ಬರೀ ತಾತ್ಕಾಲಿಕ ಆಸೆಗಳ ಅಂತ. ಯಾಕೆಂದರೆ ತುಂಬ ಸಲ ನಾವು ಯೋಚನೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಮಕ್ಕಳ ಆಸೆಗಳು ಬೆಳೆಯುವುದು ಕೆಲವೊಂದು ಆಕರ್ಷಿತವಾದ ವಿಡಿಯೋಗಳಿರಬಹುದು, ಸಿನಿಮಾಗಳಿರಬಹುದು, ಹಾಗೆ ಕಥೆಗಳಿರಬಹುದು, ಅಥವಾ ಬೇರೆಯವರು ನೋಡಿರುವ ಒಂದು ದೃಷ್ಟಿಕೋನ ಇರಬಹುದು. ಆದರೆ 1-5 ವರ್ಷ ಇರುವಂಥ ಮಕ್ಕಳಿಗೆ ಈ ಆಸೆಗಳು ತಾತ್ಕಾಲಿಕವಾಗಿ ಹಾಗೂ ಕ್ಷಣಿಕವಾಗಿ ಬದಲಾವಣೆ ಆಗುತ್ತೆ. 5-10 ವರ್ಷ ಮಕ್ಕಳಿಗೆ ಕೆಲವು ಸಲ ಇದು ನಾನು ಏನಾಗಬೇಕು ಎಂಬ ಯೋಚನೆ ಮಾಡಿರ್ತಾರೆ, ಅದು ಸಂಪೂರ್ಣವಾಗಿ ಮನಸ್ಸಿನಲ್ಲೇ ಉಳಿಯುತ್ತೆ, ಕೆಲವೊಂದು ಮಕ್ಕಳಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಈ ಆಸೆಗಳನ್ನು ಪೂರ್ಣಗೊಳಿಸಬೇಕಾಗಿರುವುದು ಪೋಷಕರದು ಒಂದು ಕರ್ತವ್ಯವಾಗಿರುತ್ತೆ. ಏಕೆಂದರೆ ತುಂಬ ಸಲ ನಾವು ಯೋಚನೆ ಮಾಡಿದ್ರೆ, ಮಕ್ಕಳು ತುಂಬ ಸಲ ಹೇಳ್ತಾರೆ, ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನೊಬ್ಬ ದೊಡ್ಡ ಆರ್ಟಿಸ್ಟ್ ಆಗಬೇಕು, ನಾನು ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಈ ರೀತಿ ತುಂಬ ಆಸೆಗಳನ್ನು ಅವರು ವ್ಯಕ್ತಪಡಿಸುತ್ತಾ ಹೋಗುತ್ತಾರೆ. ಹಾಗಾಗಿ ಪೋಷಕರು ಮಾಡಬೇಕಾಗಿದ್ದ ಒಂದು ಒಳ್ಳೆಯ ಕೆಲಸವೇನೆಂದರೆ, ಮಕ್ಕಳ ಆಸೆ ತಕ್ಕಂತೆ ನಡೆಯಬೇಕು, ಹಾಗೆ ಅವರು ದಾರಿಯನ್ನು ತಪ್ಪದ ಹಾಗೆ ನೋಡಿಕೊಳ್ಳಬೇಕು. ಕೆಲವು ಸಲ ಮಕ್ಕಳು ಆಸೆ ಪಡುತ್ತಾರೆ, ಬಟ್ ಪೋಷಕರು ಏನು ಮಾಡುತ್ತಾರೆ ಅಂದರೆ, ಆ ಆಸೆಯು ಸಂಪೂರ್ಣವಾಗಿ ಇವನು ಮಾಡಬಲ್ಲನ ಅಥವಾ ನಿರ್ವಹಿಸಬಲ್ಲನ ಎಂಬ ನಂಬಿಕೆ ಇರುವುದಿಲ್ಲ ಅವರಲ್ಲಿ. ಈ ನಂಬಿಕೆಯು ಬರಬೇಕಾದರೆ ಏನು ಮಾಡಬೇಕೆಂದರೆ, ಮಕ್ಕಳನ್ನು ಅವರ ಆಸೆಯ ತಕ್ಕಂತೆ ಮಾಡಲು ಬಿಡಬೇಕು, ಜೊತೆಗೆ ದಾರಿ ತಪ್ಪದ ಹಾಗೆ ನಾವು ನೋಡಿಕೊಳ್ಳಬೇಕು. ಯಾಕಂದರೆ ತುಂಬ ಸಲ ನಾವು ಮಕ್ಕಳ ಆಸೆಗಳನ್ನು ಪರಿಪೂರ್ಣಗೊಳಿಸದೇ ಇದ್ದರೆ ಏನಾಗುತ್ತೆ ಅಂದರೆ, ಅವರು ಎಲ್ಲ ರೀತಿಯಾದಂಥ ಬೆಳವಣಿಗೆಗಳಿರಬಹುದು, ತಗೊಳ್ಳುವಂಥ ನಿರ್ಧಾರಗಳಿರ್ಬೋದು, ಸಂಪೂರ್ಣವಾಗಿ ಪೋಷಕರ ಮೇಲೆ ಸ್ವಾವಲಂಬಿಯಾಗಿ ಇರ್ತಾರೆ. ಅಂದರೆ ಕಂಪ್ಲೀಟಾಗಿ ಅವರು ಪೋಷಕರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಇದು ಯಾವ ರೀತಿ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಯೋಚನೆ ಮಾಡಿದರೆ, ನಾವು ಈ ಮಕ್ಕಳನ್ನು ಎಲ್ಲ ವಿದ್ಯಾಭ್ಯಾಸ ಇರಬಹುದು, ಅವರ ಮುಂದಿನ ನಡೆ ಇರಬಹುದು, ಮುಂದಿನ ಕರ್ತವ್ಯಗಳಿರಬಹುದು, ಸಂಪೂರ್ಣವಾಗಿ ಪೋಷಕರ ಮೇಲೆ ಅವರು ಡಿಪೆಂಡೆಂಟ್ ಆದಾಗ ಏನಾಗುತ್ತೆ ಅಂತಂದರೆ, ಅವರು ಮುಂದೊಂದು ದಿನ ಒಂದು ಡಿಗ್ರಿ ಕೋರ್ಸ್ ಸೇರೋದಾಗಿರ್ಬೋದು, ಮತ್ತೊಂದು ಮಾಡೋದಾಗಿರ್ಬೋದು, ಅಲ್ಲಿ ಹೋದಾಗಲೂ ಕೂಡ ಅಪ್ಪ ಅಮ್ಮನ ನಿರ್ಧಾರಕ್ಕೆ ಅಥವಾ ಅಣ್ಣ ತಮ್ಮಂದಿರ ನಿರ್ಧಾರದಕ್ಕೆ ಹಾಗೂ ಅವರ ಬಂಧು ಬಳಗದ ನಿರ್ಧಾರಕ್ಕೆ, ಅವರ ಅಕ್ಕಪಕ್ಕ ಮನೆಯವರ ನಿರ್ಧಾರಕ್ಕೆ ಮನಸೋತು ಅವರಲ್ಲಿನ ಆಸೆಯನ್ನು ಪಕ್ಕದಲ್ಲಿಟ್ಟು ಬದಿಗೆ ಇಟ್ಟು ತಾವು ಮಾಡುವ ಕೆಲಸವನ್ನು ಮರೆತು ಇವರು ಏನು ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದನ್ನು ಮರೆಯುತ್ತಾರೆ. ಅಂದರೆ ಸಂಪೂರ್ಣವಾದ ಆಸೆಯನ್ನಿಟ್ಟು ಸಂಪೂರ್ಣವಾದ ನಿರ್ಧಾರ ಇದ್ದರೂ ಕೂಡ ಅವರು ಬೇರೆಯವರ ನಿರ್ಧಾರಕ್ಕೆ ಕೆಲಸ ಮಾಡುವ ಹಾಗೆ ಆಗುತ್ತೆ. ಈ ರೀತಿ ಆಗೋ ತೊಂದರೆಗಳಿಂದ ಅವರು ಜೀವನದಲ್ಲಿ ತಾವು ಏನಾಗಬೇಕು ಎಂಬ ನಿರ್ಧಾರ ತಗೊಳ್ಳುವಷ್ಟರಲ್ಲಿ ಜೀವನನೇ ಮುಗ್ದೋಗುತ್ತೆ. ಯಾಕಂದರೆ ಕೆಲವೊಂದು ಉದಾಹರಣೆಗಳು ನೋಡಿದಾಗ ನಾವು, ಮಕ್ಕಳು ಡಿಗ್ರಿ ಕೋರ್ಸಿಗೆ ಬಂದಿರ್ತಾರೆ ಅಥವಾ ಕೆಲವೊಂದು ಒಳ್ಳೆಯ ಪದವಿ ಕೋರ್ಸುಗಳಿಗೆ ಬಂದಿರ್ತಾರೆ. ಅವರನ್ನು ಸುಮ್ಮನೆ ನಾವು ವಿಚಾರಿಸಿದರೆ, ಏನಕ್ಕೆ ಈ ಕೋರ್ಸನ್ನು ಸೇರಿದರೆ ಅಂತ ಕೇಳಿದರೆ, ಅಪ್ಪ ಸೇರಿಸಿದ್ರು, ಅಮ್ಮ ಸೇರಿಸಿದ್ರು, ಅಣ್ಣ ಹೇಳಿದ್ರು, ಅಕ್ಕ ಹೇಳಿದ್ರು, ಪಕ್ಕದ ಮನೆಯವರು ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು,
ಇವರ ನಿರ್ಧಾರಗಳು ಬೇರೆಯವರ ನಿರ್ಧಾರಗಳ ಮೇಲೆ ಪ್ರಭಾವಪೂರಿತ ಆಗಿರುತ್ತೆ. ಈ ರೀತಿ ಆಗ್ತಾ ಹೋದರೆ ಇವರು ನಾನೇನಾಗಬೇಕು ಎಂಬುದು ತಿಳಿಯುವಷ್ಟರಲ್ಲಿ ಇವರ ಜೀವನವೇ ಕಳೆದು ಹೋಗುತ್ತದೆ. ಹಾಗಾಗಿ ಎಲ್ಲ ಪೋಷಕರಲ್ಲೊಂದೊಂದು ವಿನಂತಿ, ಮಕ್ಕಳ ಆಸೆಗಳನ್ನು ದಯವಿಟ್ಟು ಅಲ್ಲೇ ಮೊಟಕುಗೊಳಿಸಬೇಡಿ. ಅವರ ಆಸೆಗಳನ್ನು ಮಾಡಲು ಹಾಗೂ ಮುಂದುವರಿಸಲು ನೀವು ಪ್ರೋತ್ಸಾಹ ಕೊಡ್ತಾ ಹೋಗಿ. ಜೊತೆಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೂಡ ಅವರು ಹರಿಸಿರಬೇಕು. ಸಮತೋಲನದಲ್ಲಿ ಎಲ್ಲವನ್ನು ಅವರು ನಿಭಾಯಿಸಬಲ್ಲರು ಅಂದರೆ ಮಾತ್ರ ನೀವು ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು. ಇಲ್ಲವಾದರೆ ಮಕ್ಕಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಹಾಗೂ ಸೃಷ್ಟಿಸಿಕೊಳ್ಳಲು ಹಾಗೆ ಅವರು ಅಂದುಕೊಂಡಂತೆ ಮಾಡಲು ತುಂಬ ವರ್ಷಗಳ ಕಾಲ ಕಷ್ಟಪಡಬೇಕಾಗುತ್ತದೆ. ಹಾಗೆ ಅವರು ಪ್ರತಿಯೊಂದು ಸಮಯದಲ್ಲೂ ನಾನು ಏನೇ ಮಾಡಿದರೂ ಬೇರೆಯವರನ್ನು ಕೇಳಿ ಮಾಡಬೇಕೆಂಬ ಒಂದು ಕೆಟ್ಟ ಆಲೋಚನೆ ಅವರ ತಲೆಯೊಳಗಡೆ ಕೂತುಕೊಳ್ಳುತ್ತೆ. ಹಾಗಾಗಿ ಸಣ್ಣ ವಯಸ್ಸಿನಿಂದಲೇ ಮಕ್ಕಳು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತೆ ಅವರನ್ನು ಬೆಳೆಸಬೇಕಾಗಿದ್ದ ಕರ್ತವ್ಯ ನಮ್ಮ ಎಲ್ಲ ಪೋಷಕರಲ್ಲಿ ಹಾಗೂ ಸ್ನೇಹಿತರಲ್ಲಿ ಇರುತ್ತೆ. ಧನ್ಯವಾದಗಳು.